ಬಳ್ಳಾರಿ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯೆ ಉಮಾದೇವಿ ಅವರ ಪತಿ ಶಿವರಾಜ್ ವಿರುದ್ಧ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಬಡ ಜನರಿಗೆ ಸೈಟ್ ನೀಡುವುದಾಗಿ ಹೇಳಿ ಲಕ್ಷಾಂತರ ರೂಪಾಯಿ ವಸೂಲು ಮಾಡಿದ ಗಂಭೀರ ಆರೋಪ ಕೇಳಿಬಂದಿದೆ. ಜಿಲ್ಲಾಡಳಿತ ನಡೆಸಿದ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಈ ಮಹಾ ಮೋಸದ ಪ್ರಕರಣ ಬೆಳಕಿಗೆ ಬಂದಿರುವುದಾಗಿ ತಿಳಿದು ಬಂದಿದೆ. ಬಳ್ಳಾರಿ ತಾಲೂಕಿನ ಬೂದಿಹಾಳ್ ಗ್ರಾಮದ ಸರ್ವೆ ನಂಬರ್ 125 ನಲ್ಲಿರುವ ಸುಮಾರು 7.87 ಎಕರೆ ಸರ್ಕಾರಿ ಹಳ್ಳದ ಜಾಗವನ್ನು ಒತ್ತುವರಿ ಮಾಡಿ ಅಲ್ಲಿ ಲೇಔಟ್ ನಿರ್ಮಾಣ ಮಾಡಲಾಗಿತ್ತು ಎನ್ನಲಾಗಿದೆ. ಬಳಿಕ ಬಡ ಜನರಿಗೆ ಕಡಿಮೆ ದರದಲ್ಲಿ ಸೈಟ್ ಕೊಡಿಸುವ ನೆಪದಲ್ಲಿ ಒಂದೊಂದು ಸೈಟ್ಗೆ ಸುಮಾರು 1.50 ಲಕ್ಷ ರೂಪಾಯಿಯಂತೆ ಹಣ ಪಡೆದು ವಂಚನೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸ್ಥಳೀಯರ ಪ್ರಕಾರ ಲೇಔಟ್ ನಿರ್ಮಾಣದ ಬಳಿಕ ಸೈಟ್ಗಳನ್ನು ಖರೀದಿಸಿದವರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿ ದಾಖಲೆ ನೀಡಿರುವುದಾಗಿ ಶಿವರಾಜ್ ಭರವಸೆ ನೀಡಿದ್ದರಂತೆ. ಆದರೆ ಹಣ ಪಡೆದಿದ್ದರೂ ಕೂಡ ಯಾವುದೇ ದಾಖಲೆ ಅಥವಾ ರಸೀದಿ ನೀಡಿಲ್ಲ ಎಂದು ಎನ್ನಲಾಗಿದೆ. ಈ ಮಧ್ಯೆ ಬಳ್ಳಾರಿ ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ನೇತೃತ್ವದಲ್ಲಿ ನಡೆದ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಹಲವು ಬಡ ಕುಟುಂಬಗಳು ಅಳಲು ತೋಡಿಕೊಂಡಿದ್ದು, ಕೊಟ್ಟ ಹಣವೂ ಇಲ್ಲ, ಸೈಟ್ ಕೂಡ ಇಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ. ಸರ್ಕಾರಿ ಜಾಗ ತೆರವು ಪ್ರಕ್ರಿಯೆ ಆರಂಭವಾದ ಬಳಿಕ ತಮ್ಮನ್ನು ಮೋಸಗೊಳಿಸಲಾಗಿದೆ ಎಂಬುದು ತಿಳಿದು ಬಂದಿದೆ ಎಂದು ಹಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ಯಾವ ಜಾಗ ಯಾರು ಮಾರ್ದವ್ರು ಯಾರು? ಏನು ಪತ್ರ ಗಿತ್ರ ಕೊಟ್ಟವ್ರೆ? ಶಿವರಾಜ್ ಏನಿದ್ದಾರೆ? ಇಲ್ಲಿ ಬಹುಜನ ಸರ್. ಓಕೆ, ಈಗ ಹಳ್ಳದ ಜಮೀನು ಮಾರಿದ್ದಾರೆ. ಸರ್ ಎಷ್ಟು ದುಡ್ಡು ಕೊಟ್ಟಿದ್ದಾರೆ? 70 ಕೊಟ್ಟರೆ 2 ಪ್ಲಾಟ್ ಸರ್. 70 ಲಕ್ಷ ಕೊಟ್ಟು ಅಲ್ಲ 70,000 ಕೊಟ್ಟರೆ 70,000 ಕೊಟ್ಟು 2 ಪ್ಲಾಟ್ ಸಿಗುತ್ತೆ. 150 ಕೊಟ್ಟರೆ ಒಂದು ಪ್ಲಾಟಿಗೆ 1 ಲಕ್ಷ ಇಲ್ಲ, 1 10 1 15 ಹೇಳಿ ಸರ್. ಎಲ್ಲರೂ ಹಂಗೆ ಮಾಡಿದ್ದಾರೆ ಇದೆಲ್ಲ. ಹಂಗೆ ಮಾಡಿದ್ರು. ನೀವು ಎಷ್ಟು ಕಟ್ಟಮ್ಮ? ಬಡವರು ಜನಕ್ಕೆ ಹಳ್ಳ ಜಮೀನು ಮೋಸ ಮಾಡ್ತಾರೆ. 3 ಪ್ಲಾಟ್ ನೋಡಿಮ್ಮ, ಕೇಳಿ ಯಜಮಾನ್ರೆ, ನೀವು ಕಷ್ಟಪಟ್ಟು ದುಡ್ಡಿದ್ದು ಇದು ಹಳ್ಳದ ಜಮೀನು. ನಾಳೆ ಹಳ್ಳ ಬರುತ್ತೆ, ನೀರು ಬರುತ್ತೆ, ಇಲ್ಲಿ ನೀರು ಹೋಗ್ತವೆ. ಇಲ್ಲೆಲ್ಲ ಮನೆ ಕಟ್ಟಕ್ಕೆ ಹೋಗಬೇಡಿ. ಬೇರೆ ಕಡೆ ಎಲ್ಲಾದರೂ ನೀವು ಬೇರೆ ಕಡೆ ಮನೆ ಕಟ್ಕೊಡ್ರಿ, ಕಟ್ಟಬೇಡಿ. ಯಾವಾಗಲೂ ಸರ್ಕಾರದಿದ್ದು ಹಳ್ಳ ಇದನ್ನು ಕಾಪಾಡಬೇಕು. ನಮ್ದು ನಿಮ್ಮೆಲ್ಲರೂ ಬರ್ತವೆ, ಗೊತ್ತಾಯ್ತಾ? ನೀವು ಯಾರು ಕಟ್ಟಕ್ಕೆ ಹೋಗ್ಬೇಡ್ರಿ. ಕಟ್ಟಿದ್ರೆ ನಾಳೆ ತೆಗಿತೀವಿ. ಆಮೇಲೆ ಯಾರು ದುಡ್ಡು ನಿಮ್ಮ ಹತ್ರ ತೊಗೊಂಡಿದ್ದಾರೆ ಆ ದುಡ್ಡು ವಸೂಲಿ ಮಾಡ್ಕೊಳ್ಳೋದು. FIR ಮಾಡಿ ಕಂಪ್ಲೇಂಟ್ ಕೊಡಿ ಸಾಹೇಬ್ರಿಗೆ, ಅವರು ರಿಕವರಿ ಮಾಡ್ತಾರೆ. ಕೊಡಿ, ಇವತ್ತೇ ಕೊಡಿ, ಕಂಪ್ಲೇಂಟ್ ಕೊಡಿ. ಇವಾಗ ನೀವೆಷ್ಟು ಕೊಟ್ಟಿದ್ದೀರಿ? 6 ಲಕ್ಷ. ಎಲ್ಲಿ ಯಾವ ಜಾಗ? 4 ಲಕ್ಷ. ನಂದು 5 ಹಳ್ಳ ಜಮೀನು ಲಕ್ಷ ದುಡ್ಡಿಗೆ ಮಾಡ್ಬಿಟ್ಟಿರಿ. ಇದು ಹಳ್ಳ ಅನ್ನೋದು ನಿಮಗೆಲ್ಲ ಗೊತ್ತಿಲ್ವಾ? ಇಲ್ಲ ಸರ್, ನಾವು ತಗೊಂಡಿದ್ದೀವಿ. ನಮಗೆ ಪತ್ರ ಏನು ಕೊಟ್ಟವ್ರೆ? ಸರ್ಕಾರಿ ಹಳ್ಳನ್ನ ಯಾರಾದರೂ ಕೊಡ್ತಾರೆ, ಮಾರ್ತಾರೆ ಅಂತಂದ್ರೆ ನೀವು ಹೆಂಗೆ ಮಾಡ್ತೀರಂದ್ರೆ ಅಲ್ಲಿ ಪಕ್ಕದಲ್ಲಿ ಹಳ್ಳ ಹೋಗ್ತಾ ಇದೆ. ಇಲ್ಲ, ಬಡವರಿಗೆ ಮೋಸ ಮಾಡಿದ್ದಾರೆ. ಹೌದು ಸರ್, ಮೋಸ ಮಾಡಿದ್ದಾರೆ. ರಜೆ ಕೊಡಿ, ಕಂಪ್ಲೇಂಟ್ ತಗೊಂಡಿದ್ದೀರಾ? ఇప్పుడు మాట్లాడదా కొడుకప్ప ఈ సంపాదించమని మంచి ప్లేస్ అంటికి కట్టాలి. ఇక్కడే వద్దు, హళ్ళ ఉంది. ఇది ಹಳ್ಳ ಇನ್ನೂ ಶತಮಾನ ಹೋದ್ರು, 100 ವರ್ಷ ಹೋದ್ರು ಹಳ್ಳನೇ ಬದಲಾಯಿಸ್ತಾರೆ. ಮತ್ತೆ ಬರೋಬ್ಬರಿ ಏನು ಮಾಡ್ಬಿಡ್ಬೇಕಂತ ನೀವು ಚೆನ್ನಾಗಿ ಮಳೆ ಬಂತಂದ್ರೆ ಫುಲ್ ಎಲ್ಲ ಕುತ್ಕೊಂಡು ಹೋಗುತ್ತೆ, ಜೀವ ಹೋಗುತ್ತೆ. ಆವಾಗ ಹೋದ್ ಜೀವ ವಾಪಸ್ ಬರುತ್ತಾ? ಈಗ ಬರ್ಲಾರ್ದು ಯಾವುದೋ ಒಂದು ಶೆಡ್ ಹಾಕಿದ್ರು ಸರ್. ಆಯ್ತು ಬಿಡಿ, ದುಡ್ಡು ಯಾರಿಗೆ ಕೊಟ್ಟಿದ್ದು ಸರ್? ನಾವು ಜಾಗ ಸ್ಥಳ ಐತೆ ಅಂತೇಳಿ ಬಡವ್ರು ಅಕ್ಕಿ ಮನೆ ಅಂತ ಹಾಕಿದ್ವಿ ಸರ್. ಅಲ್ಲಮ್ಮ, ನೀನು ದುಡ್ಡು ಕೊಟ್ಟರೆ ಕೊಟ್ಟರೆ ಇಲ್ಲ ಅಂತ ಹೇಳು. ಕೊಟ್ಟಿವಿ ಸರ್. ಕೊಡ್ಲಿ, ಹೋಗು. ಆಯ್ತು, ಹೋಗಿ. ದುಡ್ಡು ಕೊಟ್ಟರೆ ಆಗ್ತಾ ಇಲ್ಲ ಬಂದ್ರಲ್ಲಿ. ನೀವು ಮನೆ ಎಲ್ಲಿದೆ ನಿಮ್ದು? ನಮ್ದು ಅಲ್ಲಿ ಆಯ್ತು, ಅಲ್ಲಿ ಇದು ಇಲ್ಲಿ ಯಾಕೆ ಬಂದ್ರಿ? ಹೋಗಿ ಮಾರ್ಕೆಟ್ಗೆ ಹೋಗ್ತಾನೆ ಸರ್. ನನ್ನ ಮಗ ಹೋಗಮ್ಮ. ಇಲ್ಲಿ ಹಳ್ಳದಾಗ ಮನೆ ಕಟ್ಟಿ ಕಷ್ಟಪಟ್ಟು ಸಂಪಾದಿಸಿ ದುಡ್ಡು ಯಾಕೆ ವೇಸ್ಟ್ ಮಾಡ್ಕೊಳ್ತೀರಾ? ಈಗ ನೋಡಿ, ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ. ನಾವು ಅಷ್ಟು 1 ಪ್ಲಾಟಿಗೆ 1,00,000.
ಕೊಟ್ಟಿದ್ದು ಕರೆಕ್ಟ್ ಹೇಳಮ್ಮ. ನಾವು ಅಷ್ಟನ್ನೇ ಕೊಟ್ಟಿವಿ ಸರ್. ಎಷ್ಟು ಕೊಟ್ಟಿರಿ ಅದನ್ನ ಹೇಳ್ರಿ. ನಿನ್ನೆ ಬಡವ್ರು ಅಂತ ನಾವು ಹಾಕ್ಯಾರಂತ ಕೆಲಸ. ಇನ್ನು ಒಂದು ಪ್ರಮುಖ ಸಂಗತಿ ಎಂದರೆ ಸೈಟ್ ಖರೀದಿಗೆ ಹಣ ನೀಡುವ ವೇಳೆ ಕೆಲವರು ರಹಸ್ಯವಾಗಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದು ಶಿವರಾಜ್ ಅವರಿಗೆ ಹಣ ನೀಡುತ್ತಿರುವ ದೃಶ್ಯಗಳು ಲಭ್ಯವಿವೆ ಎಂದು ಹೇಳಲಾಗುತ್ತಿದೆ. ಹಣ ಪಡೆದಿದ್ದರೂ ಕೂಡ ಯಾವುದೇ ದಾಖಲೆ ನೀಡದ ಕಾರಣ ಮುನ್ನೆಚ್ಚರಿಕೆ ಕ್ರಮವಾಗಿ ಜನರು ಈ ವಿಡಿಯೋಗಳನ್ನು ಸಾಕ್ಷಿಯಾಗಿ ಉಳಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಪ್ರಕರಣದಲ್ಲಿ ಎಷ್ಟು ಜನರಿಗೆ ವಂಚನೆ ಆಗಿದೆ, ಒಟ್ಟು ಎಷ್ಟು ಹಣ ವಸೂಲಿ ಮಾಡಲಾಗಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಇದೀಗ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಸರ್ಕಾರಿ ಜಾಗ ಒತ್ತುವರಿ, ಬಡವರಿಂದ ಹಣ ವಸೂಲಿ ಹಾಗೂ ವಂಚನೆ ಆರೋಪದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ಸತ್ಯಾಸತ್ಯತೆ ಬಹಿರಂಗಪಡಿಸಬೇಕಾಗಿದೆ. ಎಲ್ಲಿದ್ರಿ ಈಗ? ಲೊಕೇಶನ್ ನೋಡಿ. ನೀವು ಕೈ ಬಗ್ಗೆ ಹೇಳಿ ಇದು ಸೆಂಟ್ರಲ್ ಐತಲ್ಲ, ಡಿಸ್ಕನೆಕ್ಟ್ ಮಾಡಿಸ್ಬೇಕು. ಅವರು ಮನೆಗಳೆಲ್ಲ ನೆಕ್ಸ್ಟ್ ಇಲ್ಲ. ಇಲ್ಲ